ಆ ಜಿಲ್ಲೆಯ ಬಹುತೇಕ ರೈತರು ಹೈನುಗಾರಿಕೆಯನ್ನು ನಂಬಿ ಬದುಕ್ತಾ ಇದ್ದವರು. ಬಟ್ ಇತ್ತೀಚೆಗೆ ಹಾಲಿನ ಇಳುವರಿಯಲ್ಲಿ ಬಹಳ ಗಣನೀಯವಾಗಿ ಇಳಿಕೆಯಾಗಿದೆ. ಇದರ ಪರಿಣಾಮ ಮೆಗಾ ಹಾಲಿನ ಡೈರಿಗಳಲ್ಲೂ ಕೂಡ ಹಾಲಿಗೆ ಸಂಬಂಧಪಟ್ಟಂತೆ ಹಾಹಾಕಾರ ಎದ್ದಿದೆ. ಡಿಮ್ಯಾಂಡ್ ಇದ್ರೂ ಸಪ್ಲೈ ಯಾಕೆ ಕಡಿಮೆ ಆಗಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಚಳಿ ಎಫೆಕ್ಟ್, ಹಾಲಿನ ಉತ್ಪಾದನೆ ಇಳಿಕೆ, ಮೇವು ತಿಂತಿಲ್ಲ, ಕ್ಯಾನ್ ತುಂಬ ಹಾಲು ಕೊಡ್ತಿಲ್ಲ, ಹಾಲಿನ ಇಳುವರಿಯಲ್ಲಿ ಗಣನೀಯ ಪ್ರಮಾಣದಲ್ಲಿ ಕುಸಿತ. ಸಿಲ್ಕ್ ಮಿಲ್ಕ್ ಉತ್ಪಾದನೆಗೆ ಖ್ಯಾತಿಯಾಗಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಹೈನೋದ್ಯಮದಲ್ಲಿ ಎತ್ತಿದ ಕೈ. ನೆರೆ ಬರಲಿ ಬರವೇ ಇರಲಿ ಯಾವುದಕ್ಕೂ ಜಗ್ಗದೆ ತಾವು ಸಾಕಿರುವ ಹಸುಗಳನ್ನೇ ನಂಬಿಕೊಂಡು ಹಾಲು ಮಾರಿ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಆದರೆ ಈಗ ಚಳಿಗಾಲದ ಹಿನ್ನೆಲೆಯಲ್ಲಿ ಚಳಿ ಗಾಳಿಗೆ ಹಸುಗಳು ಸರಿಯಾಗಿ ಹುಲ್ಲು ಮೇವು ತಿಂತಿಲ್ಲ, ನೀರನ್ನು ಸರಿಯಾಗಿ ಕುಡಿತಿಲ್ಲ. ಇದರಿಂದ ಹಾಲಿನ ಇಳುವರಿಯಲ್ಲಿ ಗಣನೀಯವಾಗಿ ಇಳಿಕೆಯಾಗಿದೆ. ಈ ನಡುವೆ ವಾತಾವರಣ ತುಂಬ ಚಳಿಗಾಲ ಆಗೋದ್ರಿಂದ ಕಳೆದ ಅಕ್ಟೋಬರ್ಗಿಂತ ಕಂಪೇರ್ ಮಾಡಿದ್ರೆ ಈ ಜನವರಿ ತಿಂಗಳಲ್ಲಿ ಸರಿಸುಮಾರು ಒಂದು 150ರಿಂದ 100 ಲೀಟ್ರ್ವರೆಗೂ ಹಾಲು ಕಮ್ಮಿ ಆಗಿದೆ. ಇದ್ರ ವಿಷಯವಾಗಿ ನಾವು ರೈತರ ಹತ್ರ ಚರ್ಚೆ ಮಾಡಿದಾಗೆಲ್ಲ ಅವ್ರು ಹೇಳೋ ಕಾರಣ ಒಂದೇ, ಹಸಿ ಮೇವು ಕುಂಠಿತ ಆಗ್ತಾಯಿದೆ, ಹಸಿ ಮೇವು ಎಲ್ಲಿ ಸಿಗ್ತಾಯಿಲ್ಲ, ಮತ್ತು ವಿಪರೀತ ಚಳಿ, ಬೆಳಿಗ್ಗೆ ಮತ್ತು ಸಾಯಂಕಾಲ ಚಳಿ. ನಮ್ಮ ಡೈರಿ ಟೈಮಿಂಗ್ ಬಂದು ಬೆಳಿಗ್ಗೆ 5ರಿಂದ 6 ಗಂಟೆ. ನಾವು 5 ಗಂಟೆಗೆ ಅವ್ರು ಡೈರಿಗೆ ಹಾಲು ತರಬೇಕಂದ್ರೆ ಸರಿಸುಮಾರು 4:15ಗೆ ಎದ್ದೇಳಬೇಕಾಗುತ್ತೆ. ಈ ಚಳಿ ಇದರಲ್ಲಿ ಎದ್ದು ಹಾಲು ಕರೆಯೋದು, ಅದರಿಂದ ಸ್ವಲ್ಪ ತೊಂದರೆ ಆಗಿ ಹಾಲಿನ ಶೇಖರಣೆ ಕೂಡ ನಮ್ಮ ಸಂಘದಲ್ಲಿ ಕಮ್ಮಿ ಆಗ್ತಾಯಿದೆ. ಅದೇ ರೀತಿ ಹಸಿಮೇವು ತುಂಬ ಕಡಿಮೆ ಆಗಿದೆ, ಎಲ್ಲ ಕಡೆ ಹಸಿಮೇವು ಕಮ್ಮಿ ಆಗಿ ಒಣಮೇವು ಜಾಸ್ತಿ ಆಗಿದೆ. ಅದರಿಂದ ಕೂಡ ಹಾಲು ಸಖತ್ತು ಕುಂಠಿತ ಆಗ್ತಾಯಿದೆ. ಕಳೆದ ಕೆಲ ದಿನಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಕೊಚ್ಚಿಮುಲ್ ಮೆಗಾ ಡೈರಿಗೆ ಪ್ರತಿದಿನ 25,000 ಲೀಟರ್ನಷ್ಟು ಹಾಲಿನ ಕೊರತೆ ಉಂಟಾಗ್ತಿದೆ. ಇದೇ ರೀತಿ ಮುಂದುವರೆದ್ರೆ ಮೆಗಾ ಡೈರಿಗೆ ನಿರೀಕ್ಷೆಯಷ್ಟು ಹಾಲು ಸಿಗಲ್ಲ ಅಂಥೇಳಿ ಕೊಚ್ಚಿಮುಲ್ ಆಡಳಿತ ಮಂಡಳಿ ಜನವರಿ, ಫೆಬ್ರವರಿ, ಮಾರ್ಚ್ ಸೇರಿ 3 ತಿಂಗಳು ಪ್ರತಿ ಲೀಟರ್ ಹಾಲಿಗೆ ₹1 ದರ ಹೆಚ್ಚಳ ಮಾಡಿದೆ. ಇದರಿಂದ ರೈತರು ತಮ್ಮ ಹಸುಗಳನ್ನು ಮುತುವರ್ಜಿಯಿಂದ ನೋಡಿಕೊಂಡು ಹಾಲಿನ ಹೊಳೆಯನ್ನು ಹರಿಸಲಿ ಎಂಬ ಆಶಯ ಹೊಂದಿದ್ದಾರೆ. ಆದರೂ ಒಕ್ಕೂಟ ಕೊಡುವ ಹಣ ಸಾಕಾಗ್ತಿಲ್ಲ, ಮೇವಿನ ದರ ದುಬಾರಿಯಾಗಿದ್ದು ಹಾಲಿನ ದರ ಮತ್ತಷ್ಟು ಹೆಚ್ಚಳ ಮಾಡಬೇಕು ಅಂತಾರೆ ಹೈನುಗಾರರು. ಹಾಲಿನ ಬೆಲೆ ಇವತ್ತು ದಿನೇ ಕಡಿಮೆ ಆಗ್ತೈತೆ. ಇವತ್ತು ಹಾಲಿನ ಬೆಲೆ ₹36.40 ಆಗಿದೆ. ಅಂದರೆ ಯಾಕೆ ಕಡಿಮೆ ಆಗಿದೆ ಅಂದರೆ ಇವತ್ತು ಕನಿಷ್ಠ ಒಂದು ಹಾಲಿಗೆ ಒಂದು ದರ ₹50 ನಿಗದಿ ಆಗಬೇಕು. ಇವತ್ತು ಬೂಸ ಬೆಲೆ ಜಾಸ್ತಿ ಆಗಿದೆ, ಮತ್ತು ಫೀಡ್ ಬೆಲೆ ಜಾಸ್ತಿ ಆಗಿದೆ, ಮತ್ತು ಚಕ್ಕೆ ಬೆಲೆ ಜಾಸ್ತಿ ಆಗಿದೆ. ಅದಕ್ಕೆ ಇವತ್ತು ಕೂಡಲೇ ಪ್ರೋತ್ಸಾಹಧನ ₹5 ಅಂತ ಇದೆಯಾ, ಸಕಾಲಕ್ಕೆ ಯಾವುದೋ ₹5 ಸರ್ಕಾರದಿಂದ ಯಾವುದೂ ಬರ್ತಾ ಇಲ್ಲ. ಅದಕ್ಕೆ ಇವತ್ತು ಅದರಿಂದ ನಷ್ಟ ಆಗ್ತೈತೆ ಅಂತೇಳಿ ಹೈನುಗಾರಿಕೆಯಿಂದ ದೂರ ಆಗ್ತೈತೆ. ಸರ್ಕಾರಗಳು ಕೂಡಲೇ ಹೈನುಗಾರಿಕೆಯನ್ನು ಗಟ್ಟಿ ಮಾಡೋಕ್ಕೆ ಹೈನುಗಾರಿಕೆ ಹೆಚ್ಚು ಒತ್ತು ಕೊಡಬೇಕು, ಅನುದಾನಗಳನ್ನು ಕೊಡಬೇಕು. ಸದ್ಯ ಪ್ರತಿದಿನ ಡೈರಿಗೆ 5 ಲಕ್ಷ ಲೀಟರ್ ಹಾಲು ಹರಿದು ಬರ್ತಿದೆ. ಚಳಿಗಾಲ ಹಾಗೂ ಬೇಸಿಗೆಯಲ್ಲಿ ಹಾಲಿನ ಇಳುವರಿ ಕಡಿಮೆ ಆಗದಂತೆ ಮಾಡುವುದಕ್ಕೆ ಮುಂದಾಗಿರುವ ಆಡಳಿತ ಮಂಡಳಿ ಹಾಲಿನ ದರವನ್ನು ಲೀಟರ್ಗೆ ₹1 ಹೆಚ್ಚಳ ಮಾಡಿದೆ. ಆದರೆ ಚಳಿ ಗಾಳಿಗೆ ನಡುಗ್ತಾ ಇರುವಂತಹ ಹಸುಗಳು ಜಪ್ಪಯ್ಯ ಅಂದರೂ ಕೂಡ ಹೊಟ್ಟೆ ತುಂಬ ಮೇವು ತಿನ್ನದೆ ಕ್ಯಾನ್ ತುಂಬ ಹಾಲನ್ನು ಕೊಡ್ತಿಲ್ಲ. ರೈತರ ಪರಿಸ್ಥಿತಿ ಹೇಳತೀರದಂತಾಗಿದೆ. ಮುದ್ದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.